ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇವರು ಏನು ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟ್ ಅಥವಾ ಟ್ರಸ್ಟ್ ಏನಿದೆ ಅದು ವಿಆರ್ ಟ್ರಸ್ಟು, ಅವರು ಏನು ಅರ್ಜಿ ಹಾಕಿದ್ದಾರೆ ಆ ಸೈಟಿಗೆ 6 ಜನ ಅರ್ಜಿ ಹಾಕಿರ್ತಾರೆ. 6, ನಾಟ್ 72 ಆಸ್ ಸಂಬಡಿ ಒಂದು ನ್ಯೂಸ್ ಪೇಪರ್ನ ಬರೆದಿದ್ದಾರೆ, ಹೆಡ್ಲೈನ್ಸ್ ಬರೆದಿದ್ದಾರೆ. ನಾಟ್ 72, 6 ಜನ ಹಾಕಿರ್ತಾರೆ. ಅದ್ರಾಗ 3 ಮಂದಿ ಅದ್ರಾಗ ಇದಕ್ಕೆ ಕೊಟ್ಟಿರ್ತಾರೆ, ಡಾಕ್ಯುಮೆಂಟ್ ಎಲ್ಲ ಇರೋದು 3 ಜನ ಕೊಡಿ. 6 ಅಪ್ಲಿಕೇಶನ್ ರಿಸೀವ್ ಆಗಿರ್ತಾರೆ. ಆದ್ರೆ 3 ಜನ ಎದಕ್ಕೆ ಹಾಕಿರ್ತಾರೆ? ಹೌಸಿಂಗ್ ಅಪಾರ್ಟ್ಮೆಂಟ್ ಹಾಕ್ತಾರೆ. ಕನ್ಸ್ಟ್ರಕ್ಷನ್ ಫಾರ್ ಹೌಸಿಂಗ್ ಅಪಾರ್ಟ್ಮೆಂಟ್ಸ್. ಒಬ್ಬರು ಎಜುಕೇಶನ್ ಹಾಕಿದ್ದಾರೆ, ಒಬ್ಬರು ಕಾರ್ಗೆ ಅವರು R&D ಸೆಂಟರ್ ಆಫ್ ಎಕ್ಸಲೆನ್ಸ್ ಇರ್ತಾರೆ, ಇನ್ನೊಬ್ಬರು ಬರೀ ರಿಸರ್ಚ್ ಡೆವಲಪ್ಮೆಂಟ್ ಹಾಸ್ಟೆಲ್ ಹಾಕಿದ್ದಾರೆ. ಹೀಗೆ ಇನ್ನೊಬ್ಬರು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟು, ಹೌಸಿಂಗ್ ಟೆನಮೆಂಟಿಗೆ ಎಲ್ಲ ಹಾಕಿದ್ದಾರೆ. ಅಮೌಂಟ್ ದಿಸ್ 6 ಅಪ್ಲಿಕೇಶನ್ಸ್ ಆನ್ ಮೆರಿಟ್. ಅಂದ್ರೆ ಹೌಸಿಂಗ್ ಟೆನಮೆಂಟ್ಸ್ ಅಲ್ಲಿ ಅದಾವ, ಇಲ್ಲ ಆಲ್ರೆಡಿ ಅದಾವ, ನನ್ನ ಪ್ರಕಾರ ಅದಾವೆ ರೆಸಿಡೆನ್ಷಿಯಲ್. ಆನ್ ಮೆರಿಟ್ ಇನ್ ದಟ್ ಮೀಟಿಂಗ್ ಇಟ್ ವಾಸ್ ಡಿಸೈಡೆಡ್ ರಾಹುಲ್ ಖರ್ಗೆ ಇವರು ಈಸ್ ಗಾಟ್ ಅ ಕೆಪಾಸಿಟಿ. SC ST ಅಲ್ಲ, ಅವ್ರು ಜನರಲ್ನಾಗೂ ಅಪ್ಲೈ ಮಾಡಿದ್ರಂತ, ಅದು ಜನರಲ್ ಇದ್ರು ಕೂಡ ಜನರಲ್ನಾಗೂ ಸೊ ಇವ್ರು ಪ್ರಾಬಬ್ಲಿ ಹಿ ವುಡ್ ಹ್ಯಾವ್ ಕ್ವಾಲಿಫೈಡ್. ಅಂಡ್ ದೇರ್ ಇಸ್ ನೋ ಕನ್ಸೆಷನ್. ಇವ್ರು ಖರ್ಗೆ ಅವ್ರು ಫಾಯ್ದೆ ಮಾಡ್ಕೊಂಡ್ಬಿಟ್ಟಿದ್ರೆ ಅದು ಮಾರ್ಕೆಟ್ ವ್ಯಾಲ್ಯೂ ಅಂತದ. ಮಾರ್ಕೆಟ್ ವ್ಯಾಲ್ಯೂ ಇಲ್ಲೇ ಇಲ್ಲ, ಪ್ರಶ್ನೆ ಬರೋಲ್ಲ. CS ನಲ್ಲಿ ಅವರೇ 21 ಡಿಸೈಡ್ ಮಾಡಿದ್ದಾರೆ ಅಟ್ ಪಾರ್. ಪ್ರಾಫಿಟ್ ರೇಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಹೀಗೆ ಏನಾದರೂ ಕನ್ಸೆಷನ್ ತಗೊಂಡಿದ್ದಾರ? ಚಾಣಕ್ಯ ಯೂನಿವರ್ಸಿಟಿ ತರ ಖರ್ಗೆ ಅವರು ಚಾಣಕ್ಯ ಯೂನಿವರ್ಸಿಟಿ ನಾವು 138 ಕೋಟಿ ಲಾಸ್ ಕ್ರಿಯೇಟ್ ಮಾಡಿದೀವಲ್ಲ. ನಾರಾಯಣಸ್ವಾಮಿ, ಲಹರ್ ಸಿಂಗ್, ಬಿಜೆಪಿ ಚಾಣಕ್ಯ ಯೂನಿವರ್ಸಿಟಿ ಕೊಟ್ಟಿರಲ್ಲ. ಆಮೇಲೆ ಕೇಳ್ತಾರೆ ಅವರು, ಹೇಗೆಂದ್ರೆ ಯಾವ ಪಾರ್ಕ್ ಅದು? ಏರೋಸ್ಪೇಸ್ ಪಾರ್ಕ್ನಲ್ಲಿ ಇವ್ರಿಗೇನು ಅನುಭವ ಅಂತೇಳಿ CSITಗೆ ಅನುಭವ ಇಲ್ಲಿ ಪ್ರಶ್ನೆ ಬರ್ತದೆ. ಕ್ಯಾಂಟೀನ್ಗೆ ಅಪ್ಲೈ ಮಾಡಿರ್ತಾರೆ, ಕ್ಯಾಂಟೀನ್ ಕೊಡ್ತಾರೆ. ಹೌದು, ಏರೋಸ್ಪೇಸ್ ಪಾರ್ಕ್ ಸದ್ಯ ಏರೋಸ್ಪೇಸ್ ಪಾರ್ಕ್ನಲ್ಲಿ ಇವ್ರು ಹಾಕಿದ್ದು R&D ಸೆಂಟರು, ಸೆಂಟರ್ ಆಫ್ ಎಕ್ಸಲೆನ್ಸು ಮತ್ತು ಟ್ರೈನಿಂಗ್ ಸೆಂಟರ್ಗೆ. ಈ ಕ್ವಾಲಿಫೈಸ್ ಇಸ್ ಅ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಮತ್ತು ಅವ್ರದ್ದು 2004 UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಲಿ ಆಲ್ ಇಂಡಿಯಾದಲ್ಲಿ 365 ರ್ಯಾಂಕ್ ಕೊಟ್ಟಿದ್ದಾರೆ. ಅವರ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಕೂಡ ಅಪಾಯಿಂಟ್ಮೆಂಟ್ ಆಗ್ತಾರೆ. ಆಮೇಲೆ 2000 UPSC ಸಿವಿಲ್ ಸರ್ವಿಸ್ ಐ ಸೆಪರೇಟ್ 414 ರ್ಯಾಂಕ್. ಅವಾಗ ಅವ್ರಿಗೆ ಇಂಡಿಯನ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಸರ್ವಿಸ್ಗೆ ಸೆಲೆಕ್ಷನ್ ಆಗುತ್ತೆ. ಆಮೇಲೆ ಅವ್ರಿಗೆ DRDOದಿಂದ ಪ್ರೆಸ್ಟಿಜಿಯಸ್ DRDO ಹ್ಯಾಸ್ ಕನ್ಫರ್ಮ್ಡ್ ಹಿಮ್ ವಿತ್ ಅನ್ ಅವಾರ್ಡ್. ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ, ಅಗ್ನಿ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಇನ್ ಸೆಲ್ಫ್ ರಿಲಯನ್ಸ್ 2008. ಈ 6 ಅರ್ಜಿಯಲ್ಲಿ is he not qualified just because of his son of AICC president? Should he not do it? He has got capabilities. Narayanaswamy gotle shadi grekina he is capable of doing it, and he has got valid time. ಆ ಟೈಮ್ ಅಲ್ಲಿ ಮಾಡ್ತಾರೆ. ಎಕ್ಸ್ಟೆನ್ಷನ್, ವ್ಯಾಲಿಡ್ ಎಕ್ಸ್ಟೆನ್ಷನ್ ಇರ್ತವೆ. ಆ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕಂದ್ರೆ ಇಟ್ ವಿಲ್ ಬಿ ರಿಡೀಮ್ಡ್. ವಾಪಸ್ ಪಡ್ಕೋತೀವಿ ನಾವು. ಹಾಗೆ ನಾವು ನಾರಾಯಣಸ್ವಾಮಿ ವಾಪಸ್ ಪಡ್ಕೋತೀವಿ, ಪಡ್ಕೋತೀವಿ. ಬಟ್ ಐ ಆಮ್ ಶೂರ್ ಹಿ ಹಸ್ ಗಾಟ್ ಆಲ್ ಕಾಂಪಿಟೆನ್ಸ್ ಕೊಟ್ಟಿದ್ವಿ ಆನ್ ಮೆರಿಟ್. ಸುಮ್ಮನೆ ಯಾರನ್ನೋ ಒಬ್ಬರನ್ನ ಟಾರ್ನಿಷ್ ಮಾಡುವಂಥ ಕೆಲಸ ಏನು BJP ಅವರು ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಲಹರ್ ಸಿಂಗ್ ಆ್ಯಂಡ್ ನಾರಾಯಣಸ್ವಾಮಿ ಶುಡ್ ಅಂಡರ್ಸ್ಟ್ಯಾಂಡ್. ಇದು ನಾರಾಯಣಸ್ವಾಮಿ ಎಲ್ಲನೂ ಎಲ್ಲ ಭಾಳಷ್ಟು ಅದಾವ. ಬೇಸರ ಆಗಿಬಿಡ್ತೈತೆ ಎಲ್ಲ ನೋಡಿದ್ರೆ. ಇಷ್ಟವ ನೋಡ್ರಿ, ಆಲ್ವೇಸ್ ಯಾವಾಗ ಕೊಟ್ಟರು, ಇನ್ನೇನು ಕೊಟ್ಟರು ಎಲ್ಲನೂ ಇತಿಹಾಸ. ಒಂದು ಕಾಪಿ ಇದು ಮಾಡಿದ್ದೀನಿ, ನಮ್ಮ ಇದು ಮಾಡಿ ಸಾಫ್ಟ್ ಕಾಪಿ ಮಾಡಿ ಹಾಕಿದ್ರೆ ಸಾಫ್ಟ್ ಕಾಪಿ ಮಾಡಿ ಏರೋಸ್ಪೇಸ್ ಪಾರ್ಕ್ನಲ್ಲಿ ಹಂಗೆ ಕೊಟ್ಟರು. CM ನೆಕ್ಸ್ಟ್ ಸೈಡ್ ನಾಳೆ ಕ್ಯಾಂಟೀನ್ ಒಂದು ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಸ್ಕೂಲ್ ಕೊಡ್ತೀವಿ. ಏರೋಸ್ಪೇಸ್ ನಾಲೆಜ್ ಕೇಳ್ತಾರ. ಆಮೇಲೆ ನೀವು ನಾನು ಬರ್ತೀನಿ ಮುಂದೆ ಅದಕ್ಕೆ. ಈಗ ಚಾಣಕ್ಯ ಯೂನಿವರ್ಸಿಟಿ ಕೊಟ್ಟಿದ್ದೀವಿ, ಅದು ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಫೇಸ್ 2.
ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಭಾಳ ಸಿಕ್ಕದಾಗ ಭಾಳ ವಿಶ್ವಾಸದಿಂದ ಮಾತಾಡ್ತಾನೆ. ಬೇರೆ ವಿಷಯ. ಇಲ್ಲಿ ನನ್ನನ್ನು ಆಪಾದನೆ ಮಾಡುವಾಗ ಶೆಡ್ ಗಿರಾಕಿ ಅಂತ ಹೇಳಿದ್ದಾರೆ. ಇವ್ರಿಗೊಂದು ಶೆಡ್ ಕಟ್ಟೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಎಸ್, ನನಗೆ ಯೋಗ್ಯತೆ ಇದ್ದಿದ್ರೆ, ನಾನು ಎಲ್ಲಾದರೂ ಲೂಟಿ ಮಾಡಿದ್ದಿದ್ರೆ, ನಾನು ಕೋಟ್ಯಾಧಿಪತಿ ಆಗಿದ್ದಿದ್ರೆ ಖಂಡಿತ ಅವ್ರು ಹೇಳೋದು ಸರಿ. ದೊಡ್ಡದಾಗಿ ನಾನೊಂದು 50 ಎಕರೆ ತಗೊಂಡು ಕಟ್ಬೋದಾಗಿತ್ತು. ನಾನು ಸದನದಲ್ಲಿ ನಿಂತು ಹೇಳಿದ್ದೀನಿ, ಅವ್ರು ಇದ್ರೋ ಇಲ್ಲ ಗೊತ್ತಿಲ್ಲ, ಐ ಕೇಮ್ ಫ್ರಮ್ ಎ ಡಸ್ಟ್ ಅಂತ ಹೇಳಿದ್ದೀನಿ. ನಾನು ಧೂಳಿನಿಂದ ಬಂದಿರೋನು. ನನಗೆ ಅಷ್ಟೆಲ್ಲ ಯೋಗ್ಯತೆಗಳು, ಶ್ರೀಮಂತಿಕೆ ನನಗಿಲ್ಲ. ಆದರೆ ಇರಲಿ, ಅವ್ರು ಏನ್ ಬೇಕಾದ್ರೂ ಹೇಳಲಿ. ಅವ್ರು ನನ್ನ ಶೆಡ್ಗಿರಾಕಿ ಅಂದಾಗ ನಾನು ಶೆಡ್ಡೇ ಕಟ್ಟಿರೋದಲ್ವಾ, ಅದರಿಂದ ಅವ್ರು ನನ್ನ ಶೆಡ್ಗಿರಾಕಿ ಅಂತಂದ್ರೆ ತಪ್ಪೇನಿದೆ? ತಪ್ಪೇನಿಲ್ಲ. ನಾನು ಕಟ್ಟಿರೋದೇ ಶೆಡ್ಡು, ನೀವು ಹೇಳಿರೋದು ಶೆಡ್ ಗಿರಾಕಿ ಅಂತ. ಹೌದು, ನಾನು ಶೆಡ್ ಗಿರಾಕಿ. ನಾನು ಭಾರಿ ದೊಡ್ಡ ಗಿರಾಕಿ ಅಲ್ಲ, ನಾನು ಶೆಡ್ ಗಿರಾಕಿ. ತೊಂದರೆ ಇಲ್ಲ. ಆಮೇಲೆ ಯೋಗ್ಯತೆ ಇಲ್ಲ ಅಂತಂದ್ರೆ ಏನು ಯೋಗ್ಯತೆ ಇರಬೇಕು? ಎಲ್ಲಿರಬೇಕು ಯೋಗ್ಯತೆ? ನನಗೆ ಇರ್ತಕ್ಕಂಥ ಸೋರ್ಸಸ್ ಅಲ್ಲಿ ನಾನು ಎಲ್ಲೂ ಲೋನೂ ತಗೊಳ್ದಿರ, ನಾನು ಮಾಡಿದ ಶ್ರಮದಲ್ಲಿ ಉಳಿಸಿ ಮಾಡಿರ್ತಕ್ಕಂಥ ಅದು ಇದರಲ್ಲಿ ಯಾರು ಇನ್ಫ್ಲೂಯೆನ್ಸು ಇಲ್ಲ, ಏನೂ ಇಲ್ಲ. ಒಂದು ಹೇಳಿ, ನಂದು ಕ್ಯಾನ್ಸಲ್ ಆಗಿದ್ದು ಯಾವ ಅವಧಿಯಲ್ಲಿ? ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ನಾನು ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿದ್ದಾಗ ಆಗಿರೋದು. ಇದು ಕ್ಯಾನ್ಸಲ್ ಮಾಡಿರೋದು. ನಾನು ತಗೊಂಡಿರೋದು ಯಾವತ್ತು? ಬಿಜೆಪಿ ಸರ್ಕಾರ ಹಿಂದೆ ಇದ್ದಾಗ, ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರು ಮಂತ್ರಿ ಇದ್ದಾಗ, ನಾನು ಅವ್ರ್ಯಾರು ಆವತ್ತಂತೂ ಬಿಜೆಪಿನವ್ರು ನನಗೆ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ. ಅಂದ್ರೆ ನಾರ್ಮಲ್ ಕೋರ್ಸ್ ಅಲ್ಲಿ ಎಲ್ಲರೂ ಹಾಕಿದಂಗೆ ನಾನು ಅಪ್ಲಿಕೇಶನ್ ಹಾಕಿ ತಗೊಂಡಿರೋದು ಅದು. ಆಮೇಲೆ ಅದು ಎಷ್ಟು ಇದು ಲೀಸ್ ಕಮ್ ಸೇಲ್, ಲೀಸ್ ಮಾಡುವಾಗ ಪೂರ್ತಿ ಅಮೌಂಟ್ ಕೊಡದೆ ಲೀಸ್ ಡೀಡ್ ಕೊಡೋದಿಲ್ಲ. ಅವತ್ತು ಮಾಡ್ಕೊಂಡಿದ್ದೀನಿ. ಈಗ ಆಗಬೇಕಾಗಿರೋದು ಸೇಲ್ ಡೀಡ್ ಅವ್ರು ಕೊಡ್ಬೇಕಂತಂದ್ರೆ ಅವ್ರ ಕಂಡೀಷನ್ ಪ್ರಕಾರ ಫುಲ್ಫಿಲ್ ಆಗಬೇಕು. ಮಾಡ್ತೀನಿ. ಕೋರ್ಟ್ ಆದೇಶ ಇದೆ, ಅದ್ರ ಪ್ರಕಾರನೇ ನಾನು ಕೇಳ್ಕೊಂಡಿದ್ದೀನಿ, ಅದ್ರ ಪ್ರಕಾರ ಆಗಿದೆ. ನಿಮಗೆ ಪತ್ರನೂ ಕೊಟ್ಟಿದ್ದೀನಿ, ನನಗೆ ಸೇಲ್ ಡೀಡ್ ಕೊಡಿ ಅಂತ. ನೀವು ಸೇಲ್ ಡೀಡ್ ಕೊಡೋಕ್ಕಾದ್ರೆ ಕೊಡಿ, ಇಲ್ಲ ಅಂದ್ರೆ ಇನ್ನೂ ಕಟ್ಟಬೇಕಂತಂದ್ರೆ ನೀವು ಅದನ್ನು ಹೇಳಿ ಮಾಡ್ತೀನಿ. ನೀವು ನಾನು ಸೇಲ್ ಡೀಡ್ ಕೊಡಿ ಅಂತಂದಾಗ ನೀವು ಇನ್ನೂ ಉತ್ತರನೇ ಕೊಟ್ಟಿಲ್ವಲ್ಲ. ಏನೋ ಅಪರಾಧ ಮಾಡ್ಬಿಟ್ಟಂಗೆ, ನಾನೇನೋ ಯಾರಿಗೂ ವಂಚನೆ ಮೋಸ ಮಾಡ್ಬಿಟ್ಟಂಗೆ. ನಾನು ಹೇಳ್ತೀನಿ, ಮಾನ್ಯ ಸಚಿವರೇ, ಯಾವುದನ್ನೋ ತೊಡಕ ಹಾಕಬೇಡಿ. ನಾನು ನಿನ್ನೆ ಮಾತಾಡಿರೋದು ಆಸ್ ಎ ಕೆಪಾಸಿಟಿ ಆಫ್ ಅಪೋಸಿಷನ್ ಲೀಡರ್ ಇನ್ ದಿ ಕೌನ್ಸಿಲ್. ನನಗೆ ಬಂದಿರತಕ್ಕಂಥ ಮಾಹಿತಿಗಳನ್ನು ಮುಂದಿಟ್ಟಿದ್ದೇನೆ.